ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಶಿಂಗನಬಿದರೆ ಗ್ರಾಮದಲ್ಲಿರೋ ಶೇಟ್ಗಾರಿನ ದಯಾನಂದ ಅವರ ಮನೆಯಲ್ಲಿದ್ದೀವಿ. ಹಳ್ಳಿಯಲ್ಲಿ ರೈತರು ಮತ್ತು ಗಡಿಯಲ್ಲಿ ಸೈನಿಕರು ದೇಶದ ಬೆನ್ನೆಲುಬಾಗಿದ್ದಾರೆ. ದಯಾನಂದ ಅವರು ಸೇನೆಗೆ ಆಯ್ಕೆಯಾದವರು. ತಂದೆ ತಾಯಿಯವರ ಮಾತಿಗೆ ಮಣಿದು ತಮ್ಮ ಮೂಲ ವೃತ್ತಿ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕೆಂದು ತೀರ್ಮಾನಿಸಿ ಅಂದು ಪ್ರಾರಂಭವಾದ ಅವರ ಭೂಮಿ ತಾಯಿ ಸೇವೆಯು ಈಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಹೆಸರುವಾಸಿಯಾಗಿ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಮಾದರಿ ರೈತ ಮತ್ತು ವಿಜಯ ಕರ್ನಾಟಕದ ವತಿಯಿಂದ ಸೂಪರ್ ಸ್ಟಾರ್ ರೈತ ಎಂಬ ಬಿರುದನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಬನ್ನಿ ಅವರ ಶ್ರಮದ ಸಾಧನೆಯ ಬಗ್ಗೆ ಅವರಿಂದಲೇ ಕೇಳಿ ತಿಳಿಯೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ, ನಾನು ಶೇಟ್ಗಾರ್ ದಯಾನಂದ ಅಂತೇಳಿ. ನಮ್ಮ ತಂದೆ ಮತ್ಕ್ಯಾರ್ನಲ್ಲಿ ಹುಟ್ಟು ಬೆಳೆದರು. ಮತ್ಕ್ಯಾರ್ ಮಲ್ಲಪ್ಪೋಡ್ರು ಅಂತೇಳಿ, MM ಮಲ್ಲಪ್ಪೋಡ್ರು ಮತ್ಕ್ಯಾರು. ಅವರು ತಂದೆ ಇಲ್ಲಿ ಜಮೀನ್ ಮಾಡಿದ್ರು. ಅಲ್ಲಿ ಡಿವೈಡ್ ಆದ್ಮೇಲೆ ಬಂದು ಇಲ್ಲಿ ನಮ್ಮ ತಂದೆ ಜಮೀನ್ ಮಾಡಿದ್ರು. ಅವಾಗ ಎಲ್ಲ ಬಾರಿ ಆರ್ಥಿಕ ಮಟ್ಟದಲ್ಲಿ ಕಷ್ಟದಲ್ಲೂ ಇದ್ದು, ಭಾಳ ಜಮೀನ್ ಜಾಸ್ತಿ ಇತ್ತು. ಬಿಟ್ರೆ ನಮಗೆ ಸೌಕರ್ಯಗಳೆಲ್ಲ ಕಮ್ಮಿ ಇತ್ತು. ಕರೆಂಟ್ ಏನು ಇರಲಿಲ್ಲ ಆ ಟೈಮಲ್ಲಿ. ಜ್ಞಾನೇಂದ್ರ ಅವರು ML ಆದಾಗ ಒಂದು 29 ಕಂಬ ಹಾಕಿ ಕರೆಂಟ್ ಲೈನ್ ಮಾಡಿಕೊಟ್ರು. ಅವಾಗ ಬೋರ್ ವರ್ಷದ ಮೇಲೆ ನಮಗೆ ವ್ಯವಸಾಯದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸುಮ್ಮನೆ ಇಷ್ಟು ಜಮೀನು ಇಟ್ಕೊಂಡು ಆಡ್ಬಿಡ್ತೀವಲ್ಲ ಅಂತ ಹೇಳ್ಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಕೊಂಡು ನಾವು ನಮ್ಮ ತಂದೆಗೆ 6 ಜನ ಮಕ್ಕಳು, 4 ಜನ ಹೆಣ್ಣು, 2 ಜನ ಗಂಡು. ಕೊನೆ ಅಕ್ಕರಿಗೆಲ್ಲ ಮದುವೆ ಮಾಡಿಕೊಂಡು ನನ್ನ ತಮ್ಮನ ಹೊರಗಡೆ ಅಲ್ಲಿ ಓಡಾಡ್ಕೊಂಡಿದ್ದ. ಆಮೇಲೆ ಜಮೀನಿಗೆ ಅಂತ ಹೇಳ್ಕೊಂಡು ಟ್ಯಾಕ್ಟ್ರಿ ಮಾಡಿಕೊಂಡು ನಾವು ಜಮೀನು ವಿಷಯಕ್ಕೆ ಬಂದು ಜೊತೆಗೆ ಮತ್ತೆ ಮಿಲಿಟರಿ ಸೆಲೆಕ್ಟ್ ಆದ ನಮ್ಮ ಸಿಕಂದ್ರಾಬಾದಿಗೆ ಹಾಕಿದ್ರು. ಕೊನೆಗೆ ನಮ್ಮ ತಂದೆ ಭಾರಿ ಬೇಜಾರು ಮಾಡಿದ್ರು. ಇಷ್ಟೆಲ್ಲ ಜಮೀನು ಬಿಟ್ಕೊಂಡು ನೀನು ಹೋಗ್ತೀಯಲ್ಲ ಮರ್ಯ, ನೀನು ನಂಬ್ಕೊಂಡು ನಾವು 4 ಜನ ಹೆಣ್ಣಾದ್ಮೇಲೆ ಹುಟ್ಟಿದ್ದು. ಅದರಲ್ಲೂ ನಮಗೆ ಈ ಥರ ಈ ಟೈಮ್ ಹೋಗ್ಬಿಟ್ಟು ಎಷ್ಟು ದುಡಿಯೋಕ್ಕಾಗ್ತಲ್ಲ ಹೋಗಿ ಅಂತೇಳಿ ಕೊನೆ ಅದನ್ನು ರಿಸೈನ್ ಮಾಡಿ ಮನೆಗೆ ಸೇರಿಕೊಂಡೆ. ನಾನು ಎಜುಕೇಶನ್ ನಾನು ಭಾರಿ ಮಾಡಲಿಲ್ಲ. ಒಂದು 9th 10th ಆರ್ಬೇಕೆ ಆಯಿತು. ಹೋಗ್ಲೇ ಇಲ್ಲ ನಾನು. ಹೋದ್ರೆ ಸಿಕಂದ್ರಾಬಾದ್ನಲ್ಲಿ ನೋಡ್ಕೊಂಡೆ ಜಾಗ ಎಲ್ಲ ಬರೀ ದೂರ ಅಂತ ಹೇಳ್ಕೊಂಡು ನಂಗೆ ವಾಪಸ್ ಬಂದ್ಬಿಟ್ಟೆ. ಇವರು ನನ್ಗೆ ಇಂಟ್ರೆಸ್ಟ್ ಮಾಡಲಿಲ್ಲ. ಅವಾಗ ನಾನು ತೀರ್ಥಹಳ್ಳಿಯಲ್ಲಿ ಸೆಲೆಕ್ಟ್ ಆಗಿದ್ದೆ ಮಿಲಿಟ್ರಿಗೆ. ನಮ್ಮ ಜೊತೆ ಹೋದಾರೆಲ್ಲ ಈಗ ಆರಾಮ ಮನೆಗೆ ಬಂದಿದ್ದಾರೆ. ಬಂದ್ರು ತಾನೆ ಅವ್ರು ಯಾರಿಗೂ ನಮ್ಮಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೂ ಆಗ್ಲಿಲ್ಲ. ಅಲ್ಲಿಂದ ತಂದ ದುಡ್ಡುಗಳಲ್ಲಿ ಅವರಿಗೆಲ್ಲ ಅಷ್ಟು ಅಲ್ಲಿಂದ ಅಲ್ಲಿಗೆ ಆಯ್ತು. ನಾನು ಅವಾಗ ಜಮೀನಿಗೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಪ್ರತಿ ಒಂದನ್ನು ಬೆಳಿಲೇಬೇಕು ಅಂತ ಹೇಳಿ ನೀರಿನ ವ್ಯವಸ್ಥೆನ ಆದ್ಮೇಲೆ ಸ್ಟಾರ್ಟ್ ಮಾಡಿದಾಗ ನಂಗೆ ದೇವರು ನಮ್ಮ ಶ್ರಮಕ್ಕೆ ದೇವರು ಒಳ್ಳೊಳ್ಳೆ ಪ್ರತಿಫಲನ ಕೊಡ್ತಾ ಬಂದ. ಏನ್ ಮಾಡೋದು ತಾನೆ ನನಗೆ ಚೆನ್ನಾಗೇ ಮಾಡಿದೆ. ಚೆನ್ನಾಗಿ ಇಂಟ್ರೆಸ್ಟ್ ಮಾಡೋದ್ರಿಂದ ಯಾವ್ದ್ರಲ್ಲೂ ನನಗೆ ಲಾಸ್ ಆಗ್ಲಿಲ್ಲ. ಎಲ್ಲದನ್ನೂ ಏನನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು ಅದನ್ನ ಮಾಡಿದೆ. ನನ್ನ ಫ್ಲಾಟಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಏನೇನು ಎಸ್ಟಿಮೇಟ್ ಹಾಕಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ಹೇಳಿ. ನನಗೇನು ಯಾರೇನು ಸಪೋರ್ಟ್ ಮಾಡಲಿಲ್ಲ, ಯಾರೇನು ಬಾಯಿ ಇಂಥದೇ ಮಾಡೋ ಹೀಗೆ ಮಾಡೋ ಅಂತ ಹೇಳಲಿಲ್ಲ. ನಮ್ಮ ಶ್ರಮದಿಂದನೇ ಟ್ಯಾಕ್ಟ್ರಿನ ಬರಿಗೇರಿ ಹೋಗ್ಕೊಂಡು ಆ ದುಡ್ಡು ಮೈ ದುಡ್ಡು ಎಲ್ಲ ಸೇರಿಸ್ಕೊಂಡು ಬರೀ ಭತ್ತ ಬೆಳೀತಿದ್ದು. ಒಂದು 200-250 ಕ್ವಿಂಟಲ್ ಭತ್ತ ಬೆಳೀತಿದ್ದು. ಅವಾಗ 250 ರೂಪಾಯಿ 300 ರೂಪಾಯಿ ಕ್ವಿಂಟಲ್ ಭತ್ತ ಇತ್ತು. ಭಾರಿ ಕಷ್ಟ ಆಗ್ತಿತ್ತು. ಭಾರಿ ಜಾನರು ಇದ್ದು, ಎತ್ತು ದನ ಕರ ಎಲ್ಲ ಭಾರಿ ಇದ್ದು. ನಮ್ಮ ತಂದೆ ಕಾಲದಲ್ಲಿ ತಂದೆನೂ ಆರೋಗ್ಯ ಸಹ ಇಲ್ಲಂಗೆ ಆಯ್ತು. ಅದ್ಮೇಲೆ ಟ್ಯಾಕ್ಟ್ರಿ ಒಂದು ಮಾಡ್ಕೊಂಡು ಬಾಡಿಗೆ ಹೊಡಿತಾ ಅದ್ರ ಮೇಲೆ ಎಲ್ಲದನ್ನೂ ಮಾಡ್ತಾ ಬಂದೆ. ಎಲ್ಲೇ ಹೋದ್ರು ತಾನೆ ಯಾವ ಗಿಡಗಳ ಕಂಡು ಎಲ್ಲೂ ಬಿಡ್ಲಿಲ್ಲ. ಹೂವಿನ ಗಿಡಗಳೇ ಆಗಿರ್ಲಿ, ಹಣ್ಣಿನ ಗಿಡಗಳನ್ನೇ ಆಗಿರ್ಲಿ, ಪ್ರತಿಯೊಂದನ್ನು ತಂದು ವ್ಯವಸ್ಥಿತ ನೀಟಾಗಿ ಮಾಡೋದ್ರಿಂದ ಇವತ್ತು ನನಗೆ ನಂಬಕ್ಕಾಗಲ್ಲ, ನನಗೆ ಹೇಳಕ್ಕಾಗಲ್ಲ. ಅಷ್ಟು ದೇವರು ಉತ್ಪತ್ತಿಯನ್ನು ಚೆನ್ನಾಗಿ ಕೊಟ್ಟಿದ್ದಾನೆ. ಅಷ್ಟೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಷ್ಟೇ ಇಂಪ್ರೂವ್ಮೆಂಟ್ ಅಲ್ಲಿ ನನಗೆ ಅನುಕೂಲ ಆಗಿದೆ ಈಗ. ಹಾಗಾಗಿ ನಾನು ಎಲ್ಲಾ ಸಾಕಾಣಿಕೆ ನನಗೆ ಕಣ್ಣಿಗೆ ಕಂಡಿದ್ದು ಯಾವುದೂ ಬಿಡ್ಲಿಲ್ಲ. ಮೀನಿಂದ ಹಿಡಿದು, ಜೇನಿಂದ ಹಿಡಿದು, ನೀವು ಎರೆಹುಳು ತೊಟ್ಟಿಗಳು, ಹಣ್ಣಿನ ಗಿಡಗಳು, ಅಥವಾ ಇರೋಂಥ ಬೆಳೆಗಳೇ ಒಟ್ಟು 200 ಬೆಳೆ ಇದೆ ಅಂತ ಹೇಳಿ ನಿಮ್ಗೆ ಕೃಷಿ ಇಲಾಖೆಯವರು ಪರಿಶೀಲನೆ ಮಾಡಿಕೊಂಡು ಗುರುತಿಸಿದ್ದಾರೆ. ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿಗೂ ಈಗ ರೆಡಿ ಆಗಿದೆ. ನಮಗೆ ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಅವಾರ್ಡ್ ಮಾಡಿದ್ರು ಈ ವರ್ಷ. 3ನೇ ವರ್ಷದಲ್ಲಿ ನಾನೇನು ಇದನ್ನೇನು ಅರ್ಜಿ ಕೊಡಕ್ ಹೋಗ್ಲಿಲ್ಲ, ವಿಷಯ ಹೇಳಲಿಕ್ಕೆ ಹೋಗ್ಲಿಲ್ಲ ಯಾರಿಗೂ. ನಾನು ಈ ತರ ಬೆಳೆದಿನಿ ಬನ್ನಿ ನೋಡಿ ಅಂತ ಹೇಳಿ. ಕೃಷಿ ಇಲಾಖೆ ಗದ್ದೆ ಒಂದು ರೋಗ ಬಿದ್ದಿದೆ ಅಂತ ಹೇಳಿ ನೋಡಕ್ಕೆ ಔಷಧಿಯನ್ನ ಯಾವ್ದು ಅಂತ ಕೊಡ್ಲಿಕ್ಕೆ ನೋಡಕ್ ಬರ್ತೀವಿ ಅಂತ ಬಂದಾಗ
ಬಾವಿಲಿ ಮೀನುಗಳೆಲ್ಲ ನೋಡಿದ್ರು, ಅದ್ರ ಮೇಲೆ ಹಣ್ಣಿನ ಗಿಡಗಳೆಲ್ಲ ನೋಡಿದ್ರು, ಹೂವಿನ ಗಿಡಗಳೆಲ್ಲ ನೋಡಿದ್ರು. ಅದ್ರ ಮೇಲೆ ಅಯ್ಯೋ ಮಾರ ನಿಮ್ಮ ಹತ್ರನೇ ಇಷ್ಟಿಷ್ಟು ಇದೆ, ನಾವ್ ಇಲ್ಲೆಲ್ಲ ಹುಡುಕ್ತಾ ಇದೀವಿ ರೈತರನ್ನ, ಇಂತಿಂತ ರೈತರು ಇಂಥ ಕಾಡಲ್ಲ ಇದಿರಲ್ಲ ಅಂತ ಹೇಳ್ಕೊಂಡು ನಮ್ಮನ್ನ ಗುರ್ತಿಸ್ಕೊಂಡು ಹೋಗಿ ಅವ್ರನ್ನೆಲ್ಲ ಡಿಪಾರ್ಟ್ಮೆಂಟ್ ನಾಗ ಕರ್ಕೊಂಡ್ಬಂದು ನೋಡಿ ಅದ್ರ ಮೇಲೆ ನಮ್ಮನ್ನ ಆತ್ಮಶ್ರೇಷ್ಠ ಪ್ರಶಸ್ತಿ ಅಂತ ಫಸ್ಟೇ ನಂಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ವ್ಯವಸ್ಥೆ ಆಯ್ತು. ಡಿಸ್ಟ್ರಿಕ್ಟ್ ಲೆವೆಲ್ ಕೊಟ್ಟ ಮೇಲೆ ನನಗೆ ಬಾರಿ ಕಡೆ ಎಲ್ಲ ನನ್ನ ಗುರುತಿಸಿ ನನಗೆ ಸನ್ಮಾನ ಮಾಡಿದ್ರು. ಶೃಂಗೇರಿ ಮಠದಲ್ಲಿ ಮಾಡಿದ್ರು, ರಾಮಚಂದ್ರಪುರ ಮಠದಲ್ಲಿ ಮಾಡಿದ್ರು, ಮತ್ತೆ ಮಲೆನಾಡು ಕ್ರಿಯೇಟರ್ ಸೊಸೈಟಿಗಳಲ್ಲಿ ಸನ್ಮಾನ ಮಾಡಿದ್ರು. ಮತ್ತೆ ನಗರಸಭೆಯಲ್ಲಿ ಶಿವಮೊಗ್ಗದಲ್ಲಿ ಕರೆದ ಗಂಟೆಗೆಲ್ಲ ಸನ್ಮಾನ ಮಾಡಿದ್ರು. ಆದ್ರಿಂದ ಆ ತರದಲ್ಲಿ ಇನ್ನೂ ಬೆಳೀತಾ ಇದೀವಿ, ಇನ್ನೂ ಮಾಡ್ತಾ ಇದೀವಿ, ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕೃಷಿ ಬಗ್ಗೆ ಏನಾದ್ರು ಟ್ರೈನಿಂಗ್ ನನಗೆ ಅನುಭವದಿಂದನೇ ಜಾಸ್ತಿ, ಯಾಕಂದ್ರೆ ಚಟ್ಟಬದ್ನೆ ಕಸಿ ಮಾಡೋ ಅನ್ನೋದೊಂದು ವಿಶೇಷ. ಅದು ಒಂದು ಚಟ್ಟಬದ್ನೆ ಗಿಡ ಅಂದ್ರೆ ನಿಮ್ಗೆ ಕಾಡಿನಲ್ಲಿ ಇರೋಂತ ಗಿಡ. ಅದು ಕಾಡಿನಲ್ಲಿ ಗಿಡನ ಘನ ಬದ್ನೆನ ಒಂದೊಂದು ಬೇರೆ ಒಂದೊಂದು ಜಾತಿ ಕಟ್ಟಾಗ ಅದು ಇಳುವರಿ ಸಿಕ್ಕಾಪಟ್ಟೆ. ಈ ನಾವು ಮಾಡಿದ ಬದ್ನೆ ಏನಾಗುತ್ತೆ ಅಂದ್ರೆ ನಾವು ಊರಲ್ಲೇ ಬೆಳೆಯೋ ಬದ್ನೆ 1 ವರ್ಷಕ್ಕೆ ಕೂಳೆದಾಗುತ್ತೆ. ಅದು ಆ ಚೆಟ್ಟು ಬದ್ನೆ ಒಳಗೆ 6 ವರ್ಷ 7 ವರ್ಷದ ತನಕನೂ ನಮಗೆ ಕಾಯಿ ಬರ್ತಾನೆ ಇರುತ್ತೆ. ಚೆಟ್ಟು ಬದ್ನೆಯಲ್ಲಿ ಅದು ಗೊಂಚು ಬರೋದ್ರಿಂದ ಈ ಕಾಯಿಗಳು ಗೊಂಚುಲಾಗಿ ಈ ಬದ್ನೆಕಾಯಿಗಳು ಇಳುವರಿ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ನೋಡೋದಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಗಿಡಗಳಿದಾವೆ, ಕಾಯಿಗಳಿದಾವೆ, ಮಾಡಿದ್ದು ಉಂಟು ಇಲ್ಲಿ. ಯಾರೇ ರೈತರು ಬಂದು ನಾನು ಈ ರೀತಿ ಕೃಷಿ ಹೌದೌದು, ಬಾರಿ ಜನ SP DSP ಐಜಿ ಮನೆಯವರು, ಮಂಗಳೂರಿನವರು, ಚಿಕ್ಕಮಗಳೂರು DC ಅವರು, ಸಹ್ಯಾದ್ರಿ ಕಾಲೇಜ್ ಹುಡುಗರು ಬಾರಿ ಜನ ಬಂದಿದ್ರು. ಮತ್ತೆ ಮಂಡ್ಯದ JW ಸ್ಕೂಲ್ನವರೆಲ್ಲ ಬಂದಿದ್ರು, ಮಹೇಶ್ಗಳು, ಪ್ರಿನ್ಸಿಪಲ್ ಅವರೆಲ್ಲರೂ ಬಂದಿದ್ರು. ಒಂದು ಎಲ್ಲರೂ ಹುಡುಗರಿಗೂ ಟ್ರೈನಿಂಗ್ ಕೊಟ್ಕೊಂಡು ನಮ್ಮ ಹತ್ರ ಕೇಳ್ಕೊಂಡು ಅವರು ತಿಳ್ಕೊಂಡು ಹೋಗಿದ್ದಾರೆ. ನಮ್ಮ ಹತ್ರ ಬಾರಿ ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ಅವು ಈಗ ಎಲ್ಲೋ 3/4% ಕಾಯಿ ಬರ್ತಾ ಇದಾವೆ. ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಹೆಸರಿನ ಗಿಡಗಳೆಲ್ಲ ಸಪೋರ್ಟ್ ಆಗಿರ್ಬೋದು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯಲ್ಲ, ಆದ್ರೆ ನೀವು ಬೆಳೆದಿದ್ದೀರಾ. ಹೌದೌದು, ನಾವಂದ್ರೆ ನನಗೆ ಅದೊಂದು ಭಾರಿ ವಿಶೇಷ ಹುಚ್ಚವಾದೊಂದು. ಡ್ರ್ಯಾಗನ್ ಫ್ರೂಟ್ ಅಷ್ಟೇ, ನಾವು ಈಗ ಪಾಮಾಯಿಲ್ ಬೆಳೆದಿದ್ದೀವಿ, ಎರೆಹುಳು ಗೊಬ್ಬರ ತೊಟ್ಟಿಗಳು ಮಾಡಿದೀವಿ, ಅಜೋಲ ಮಾಡಿದೀವಿ, ಕೋಳಿ ಸಾಕಿದೀನಿ. ಕೋಳಿ ಸಾಕದೆ ಕೋಳಿಗಳನ್ನು ಅಷ್ಟೇ ಸಾಕಿದ್ದೀರಾ? ಹೌದೌದು, ಭಾರಿ ನೀಟಾಗಿ ಭಾರಿ ಯೋಚನೆ. ನಾನು ಯಾವುದೇ ಕೆಲಸ ಮಾಡೋದು ಸ್ವಲ್ಪ ನೀಟ್ ಕ್ಲೀನ್ ಅನ್ನೋದೇ ನನ್ನ ಮನಸ್ಸಲ್ಲಿ. ನೋಡಿದವರು ಬಂದವರು ಅದೇ ತರ ಹೇಳ್ತಾ ಇದ್ದಾರೆ. ಅದರಿಂದ ಪಪ್ಪಾಯ ಆಗಿರ್ಬೋದು, ಬಾಳೆ ಒಂದು 15 ಜಾತಿ ಬಾಳೆ ಹಾಕಿದ್ದೀನಿ. ನನಗೆ ಜನವರಿ 28 ಶಿವಮೊಗ್ಗದಲ್ಲಿ ಎಕ್ಸಿಬಿಷನ್ ನನಗೆ ಫಸ್ಟ್ ಅವಾರ್ಡ್ ಕೊಟ್ಟರು. 1750 ಕೊನೆಯಲ್ಲಿ ನನ್ನ ಬಾಳೆಗೊನೆ ಎಸಾಸ್ 68 kg ಇತ್ತು ಒಂದು ಬಾಳೆಗೊನೆ. ಅದರಿಂದ ನನಗೆ ಫಸ್ಟ್ ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟು ಕಳಿಸಿದ್ದಾರೆ. ಅದೇ ತರ ಅದನ್ನ ಗುರುತಿಸ್ಕೊಂಡೆ ಈಗ ವಿಜಯ ಕರ್ನಾಟಕದವರು ಭಾರಿ ಜನದಲ್ಲೇ ಭಾರಿ ಅರ್ಜಿಗಳೆಲ್ಲ ಹೋಗಿದಂತೆ. ಆದ್ರೆ ನಮ್ಮನ್ನ ಗುರುತಿಸಿ ನಮಗೆ ಸರಿ ತೀರ್ಥಹಳ್ಳಿ ಅವಳಿಗೆ ಸನ್ಮಾನ ಮಾಡಿ ಅವಾರ್ಡ್ಗಳನ್ನ ಕೊಟ್ಟು ಕಳಿಸಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡೆ ಮತ್ತೆ ಈಗ ಸ್ಟೇಟ್ ಲೆವೆಲ್ ಅಲ್ಲೂ ಒಂದು ಇನ್ಸ್ಪೆಕ್ಷನ್ ಆಗಿದೆ. ಇನ್ನೊಂದು ಇನ್ಸ್ಪೆಕ್ಷನ್ ಡಿಲೇ ಯಾರು ಬರ್ತಾರೆ ಅಂತ ಹೇಳ್ಕೊಂಡು ಮನೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಅದ್ರ ಬಗ್ಗೆ ಇನ್ನೊಂದು ವಾರ 15 ಸಲ ಗೊತ್ತಾಗ್ತದೆ ರಿಸಲ್ಟ್. ಆದ್ರೆ ಬಂದಾರ ಯಾರು ಅದು ಹೀಗೆ ಅಂತ ಯಾರೋ ಹೇಳೋಗಿಲ್ಲ. ಎಲ್ಲರೂ ಭಾರಿ ಸಂತೋಷ ಪಟ್ಟು ಇನ್ನೂ ಒಂದ್ಸತಿ ಬರ್ಬೇಕಂತ ಹೇಳೋ ರೀತಿಯಲ್ಲಿ ನಾವು ಮಾಡಿದೀವಿ. ತೆಂಗು ಅಷ್ಟೇ ಭಾರಿ ಜನ ಭಾರಿ. ನನ್ನ ಕಾಂಪೌಂಡ್ ಅಲ್ಲಿ ಒಂದು 405 ಗಿಡ ಇದೆ ಟೋಟಲಿ ಎಲ್ಲ ಸೇರಿದ್ರು, ತೋಟ ಗದ್ದೆಲ್ಲ. ಇಲ್ಲಿ ಒಂದ್ ಮನೆ ಹತ್ರ ನಾನು 30 ಗಿಡ ಹಾಕಿದ್ದೀನಿ. ಅದರಲ್ಲಿ ಕಾಫಿ ಹಾಕಿದ್ದೀನಿ, ಒಂದು 3000 ಕಾಫಿ ಇದೆ ನನ್ನ ಹತ್ರ. ಅದ್ರಲ್ಲಿ ಅರೇಬಿಕಾ, ರೋಬಸ್ಟ, C1, ಕಾವೇರಿ ಎಲ್ಲಾ ಜಾತಿ ಯಾವುದೇ ಕಂಡ್ರು ತಾನೆ ನಾವ್ ಎಲ್ಲೂ ಬಿಡಲ್ಲ. ದುಡ್ಡು ಎಷ್ಟಾಗಿರ್ಲಿ ಯಾರನ್ನಾರ ಆಗಿರ್ಲಿ. ಸೀಡ್ಲೆಸ್ ನೇರ್ಲಿ ಇದೆ, ಮಾವು ಇದಾವೆ ಒಂದು 15 ಜಾತಿ, ಉಪ್ಪಿನಕಾಯಿ ಮಾವುಗಳಿದೆ ಇದಾವೆ. ಎಲ್ಲ 6 ರೂಪಾಯಿ ಮಿಡಿ ಹಂಗೆ ಈಗೆಲ್ಲ ಸೇಲ್ ಆಗ್ತದೆ ಬೇರೆ ಕಡೆ ಎಲ್ಲ. ಹೌದೌದು, ಕಸಿ ಮಾಡಿ. ಬಟರ್ ಫ್ರೂಟ್ ಅಷ್ಟೇ, ಬಟರ್ ಫ್ರೂಟ್ನ ಕಸಿ ಗಿಡ 1000 ರೂಪಾಯಿ 800 ರೂಪಾಯಿ ಅಂದ್ರು. ಕೊನೆ ನಾವೇ ಹಣ್ಣನ್ನು ತಂದು ನಮ್ಮ ಹತ್ರನೇ ಒಂದು ದೊಡ್ಡ ಗಿಡ ಇದೆ ಹಳೇದು ಕಾಯಿ ಬರಂತು, ಅದರಲ್ಲಿ ಕಸಿ ಮಾಡಿ ಅದ್ರಲ್ಲಿ ಈಗ ಒಂದು 15-20 ಗಿಡ ಮಾಡ್ಕೊಂಡಿದೀನಿ. ಈಗ ಅದೇ ನಿಮ್ಮ ಸೇಬು ಗಿಡದ ಬಗ್ಗೆ ಹೇಳ್ರಿ, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಸೇಬು ಗಿಡನ ಒಂದು ತಂದು ನೆಟ್ಟಿದ್ದೆ ನಾನು. ಅಷ್ಟೊತ್ತಿಗೆ ನಮ್ ಸೊಸೆ ಇದ್ದವ್ರು ಏನಂದ್ರು, ನನ್ನ ಮಗನ ಹೆಂಡತಿ, ಇಲ್ಲ ಹಣ್ಣಿನ ಬೀಜ ಬರುತ್ತಲ್ಲ ಅದರನ್ನೇ ಗಿಡ ಮಾಡ್ಬೋದು ಅಂತ ಹೇಳಿದ್ರು. ಯಾಕೆ ನೋಡೋಣ ಅಂತ ಹೇಳ್ಕೊಂಡು ಹೇಳಿದಾಗ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ
ಸ್ವಲ್ಪ ಮಣ್ಣು ಹಾಕಿ ಬೀಜಗಳನ್ನ ಹಾಕಿ ಫ್ರಿಜ್ ಅಲ್ಲಿ ಇಟ್ಟು ಭಾರಿ ಕೋಲ್ಡ್ ಆದ ಫ್ರಿಜ್ ಅಲ್ಲಿ ಇಟ್ಟು ಭಾರಿ ಕೋಲ್ಡ್ ಆಗಿ ಇಟ್ಟಿದ್ರು ಅದನ್ನ. ಅದ್ರ ಮೇಲೆ ಒಂದು 15 ದಿವಸದಲ್ಲಿ ಅದು ಮೊಳಕೆ ಬಂತು. ಅದನ್ನ ತಗೊಂಡು ಮತ್ತೆ 2 ಅಡಿ ಇಟ್ಕೊಂಡು ಕೊಟ್ಟೆ ಹಾಕಿ ಗಿಡ ಮಾಡಿ ಈಗ ಒಂದು 2 ರಿಂದ 3 ಅಡಿ ಹೈಟ್ ಆಗಿದೆ. ಇದನ್ನ ನೆಟ್ಟಿದ್ದೀವಿ, ಇವತ್ತು ಇವರೆಲ್ಲ ನೋಡಿದ್ದಾರೆ. ಗಿಡನೂ ಭಾರಿ ಚೆನ್ನಾಗಿ ಬರ್ತಾ ಇದೆ. ಕಾಯಿ ಬರೋದಾದ್ಮೇಲೆ ಕಾಯಿ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಈ ಗಿಡ ಅಂತೂ ಭಾರಿ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ಅವ್ರ ತಂದ ಗಿಡದಲ್ಲೂ ಹೂ ಬಂದಿದೆ ಬಿಟ್ರೆ ಕಾಯಿ ಬಂದಿಲ್ಲ. ಇನ್ನೊಂದ್ 2 ವರ್ಷ ಬೇಕಾಗ್ತದೆ. ಇದೆ ನಮ್ಮ ಹತ್ರ ಎಲ್ಲಾ ಜಾತಿ ಗಿಡಗಳನ್ನ ಒಟ್ಟು ಟೋಟಲಿ ಒಂದು 200 ಜಾತಿ ನನ್ನ ಹತ್ರ ಇದೆ. ಮರಗೆಣಸು ಅಷ್ಟೇ, ನಾವೆಲ್ಲ ಏನೇ ಬೆಳೆದುತ್ತಾನೆ ನಾವು ಕೊಚ್ಕೊಳ್ಳೋದೇನಲ್ಲ, ಸ್ಟ್ಯಾಂಡರ್ಡ್ ಆಗಿ ಬೆಳೀತದೆ. ಯಾಕಂದ್ರೆ ಮರಗೆಣಸು ಯಾರೋ ಕೇಳಿಲ್ಲ, ಯಾರೋ ನಾವು ನಂಬಿರಲ್ಲ. ಒಂದೇ ಬುಡದಲ್ಲಿ 32 kg ಮರಗೆಣಸು ಬಂದಿತ್ತು. ಅದನ್ನ ಒಂದು 50 ಬುಡ ಹಾಕಿದ್ದೆ ನಾನು. 50 ಬುಡದಲ್ಲಿ ಒಂದೇ ಬುಡದಲ್ಲಿ ಅಷ್ಟು ಬಂದಿತ್ತು. ಅದನ್ನ ಈಗ ಇಲ್ಲಿ ಏನಾಗಪುರದಲ್ಲ ಬಂದು ತೋಡಾಗಿತ್ತು. ಇದು ವಿಡಿಯೋ ಎಲ್ಲ ಮಾಡಿಟ್ಟಿದ್ದಾರೆ. JCP ಇಲ್ಲಿ ಇಟಾಚಿ ಒಳಗೆ ಅದನ್ನ ಕಳಿಸಿದ್ದು ನಾವು. ಅಷ್ಟು ದೊಡ್ಡ ಬೆಳೆಗಳಾಗಿದ್ದು. ಹಾಗಾಗಿ ಮತ್ತೆ ಎಲ್ಲದೂ ಇದೆ. ಬೆಳಗೆಣಸು ಇದೆ, ಬೆಳಗೆಣಸಲ್ಲೇ 2-3 ಜಾತಿ ಇದೆ. ಎಷ್ಟು ಎಕರೆ ಕಾಂಪೌಂಡ್ ಇದೆ ಸರ್? ನಂದು ಖಾತೆ ಇರೋದು ಒಂದು 3 ಎಕರೆ ನನ್ನ ಹೆಸರಲ್ಲಿ ಇರೋದು. ಅದರ ಮೇಲೆ ಬೊಗರ್ಕೊಮ್ಮು ಒತ್ತಾವರಿ ಅಂತ ಹೇಳಿ ಅದೊಂದು 15-16 ಎಕರೆ ಮಾಡ್ಕೊಂಡೆ. ಮಂದಳ ಒಂದು 10 ಎಕರೆ ಶಂಕರ್ ಮಾಡಿಸ್ಕೊಂಡೆ. ಈಗ ಒಟ್ಟ ಒಂದು 30 ಎಕರೆ, 25 ರಿಂದ 30 ಎಕರೆ ಇದೆ ಒಂದು ಬೌಂಡ್ರಿ. ಅಡಿಕೆ ಗಿಡ ಎಷ್ಟು? ಅದಕ್ಕೆ ಒಂದು 6,000 ಗಿಡ ಈಗ ಬೆಳೆ ಸ್ಟಾರ್ಟ್ ಆಗಿದ್ದು ಗಿಡ ಇದೆ. ಮತ್ತೆಲ್ಲ ಚಿಕ್ಕವು. ಸಂಧಿ ಮೂಲ ಯಾವ ಜಾಗದಲ್ಲೂ 1 ಅಡಿ ಜಾಗ ವೇಸ್ಟ್ ಮಾಡಿಲ್ಲ. 1 ಅಡಿ ಜಾಗಗಳನ್ನು ವೇಸ್ಟ್ ಮಾಡಿಲ್ಲ. ಎಲ್ಲದರಲ್ಲೂ ಗಿಡಗಳನ್ನ ಹಾಕಿದ್ದೀವಿ. ಎಲ್ಲದರಲ್ಲೂ ಬೆಳೆ ಬರ್ತದೆ. ಎಲ್ಲದರಲ್ಲೂ ಅವು ಮಾವಿನ ಗಿಡಗಳು ಒಂದು 15 ಜಾತಿ ಇದೆ. ಅನಾನಸ್ ಇದೆ. ಅದೇ ಹೇಳಲ್ಲ ನೋಡಂತ ಒಂದು 40-45 ಜಾತಿ ದಾಸವಾಳ ಇದೆ. ಒಂದೇ ದಾಸವಾಳ ಬುಡದಲ್ಲಿ 7 ಜಾತಿ ಕಸಿ ಮಾಡಿದೀನಿ. 7 ಕಲರು ಗಿಡಗಳು ಹೂ ಬರ್ತಾ ಇದಾವೆ ಈಗ. ಆ ತರದಲ್ಲಿ ಫ್ಯಾಮಿಲಿ ರೋಸ್ ಅಂತ ಇದೆ. ರೋಸಲ್ಲೇ ಒಂದು 15-20 ಜಾತಿ ಇದೆ. ಫ್ಯಾಮಿಲಿ ರೋಸ್ ಅಲ್ಲಿ ಏನಾಗಿದೆ ಅಂತ ಅಂದ್ರೆ, ಒಂದೇ ತೊಟ್ಟಲ್ಲಿ ಒಂದೇ ದಂಟಲ್ಲಿ ಒಂದು ಜಂಕ್ಲ ಹೂ ಬಂತು ಅಂದ್ರೆ 20-25 ಹೂ ಇರುತ್ತೆ ಒಂದು ಇದರಲ್ಲಿ. ಒಂಥರ ಬಕ್ಕೆ ಬರುತ್ತೆ, ಬಕ್ಕೆ ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ ಈಗ. ಇದು ಮಾಡ್ತಾರಲ್ಲ ಆ ತರ ಬಂದಿದೆ. ಅದು ಚೆನ್ನಾಗಿದೆ. ಆತರ ನಮಗೆ ಅದೇ ತಾಳೆ ಗಿಡದ ಬಗ್ಗೆ ಹೇಳಿ ಸರ್. ತಾಳೆ ಒಂದು 100 ತಾಳೆ ಹಾಕಿದ್ದೀನಿ. ಅದು ತಾಳೆ ಒಳಗೆ ಅಂದ್ರೆ ಅದು ಭಾರಿ ಅನುಕೂಲವಾದ ಬೆಳೆ, ಪುಕ್ಷಟೆ ಬೆಳೆ ಅನ್ಬೋದು. ನಮ್ಮ ಹತ್ರ ಚಕ್ಕೋತ ಪಲಾವಿನ ಗಿಡ ಅವೆಲ್ಲ ಇವೆ. ಅವೆಲ್ಲದಕ್ಕಿಂತಲೂ ಅವು ಪುಕ್ಷಟೆ ಬೆಳೆನೆ. ಇದು ಒಂದು ಪುಕ್ಷಟೆ ಬೆಳೆನೆ. ಇದು ಯಾಕಂದ್ರೆ 15 ದಿವಸಕ್ಕೊಂದ್ಸರಿ ಗೊನೆ ಕಡಿಬೇಕು ನಾವು. 15 ದಿವಸಕ್ಕೊಂದ್ಸರಿ ಗೊನೆ ಕಡ್ದಾಗ ಒಂದು ಮರದಲ್ಲಿ ನಮಗೆ ಒಂದು ಗೊನೆ ಅಂದ್ರೆ 25 ರಿಂದ 50 ರಿಂದ 60 kg ತನಕ ಬರ್ತದೆ ಗೊನೆ. 1 kgಗೆ ನಮಗೆ ಒಂದು 28 ರಿಂದ 30 ರೂಪಾಯಿ ಬರ್ತದೆ. ಅದು ತಿಂಗ್ಳಿ ಒಂದೇ ಸತಿ ಗೊಬ್ಬರ ಹಾಕೋದು, ಗೌರ್ಮೆಂಟ್ ಗೊಬ್ಬರನ. ನಾವು ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ ಎಲ್ಲ ಹಾಕ್ತಿವಿ. ಯಾಕಂದ್ರೆ ಚೆನ್ನಾಗ್ ಬರ್ಲಿ ಅಂತ. ಚೆನ್ನಾಗೂ ಬಂದಿದೆ. ಚೆನ್ನಾಗ್ ಬಂದಿದ್ರಿಂದ ಒಳ್ಳೆ ಉತ್ಪತ್ತಿ. ಅದು 15 ದಿವಸಕ್ಕೊಂದ್ಸರಿ ನಮಗೆ ಲೇಬರ್ ಗಿಬರಿಗೆ ಕೊಡೋದಕ್ಕೆ ದುಡ್ಡಿಗೇನು ತೊಂದರೆ ಇಲ್ಲ. ಅದ್ರ ದುಡ್ಡು ಅದಕ್ಕೆ ಬರ್ತಾ ಇರ್ತದೆ. ಲೇಬರ್ ಡೈಲಿ ಒಂದು 3-4 ಜನ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋ ಲೇಬರ್ ಪೇಮೆಂಟ್ ಮಾಡೋದಕ್ಕೆ ತಾಳೆದೇ ದುಡ್ಡು ಸಾಕು ನಮಗೆ. ಆ ತರ ಆಗ್ಬಿಟ್ಟಿದೆ ಈಗ. ಮತ್ತೆ ಇದು ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಕಡೆಗೆ ನಾವು ಆಗಿರ್ಲಿ, ನಮ್ಮ ಮಗ ಆಗಿರ್ಲಿ, ಸೊಸೆ ಆಗಿರ್ಲಿ, ನಮ್ಮ ಮನೆಯವರಾಗಿರ್ಲಿ ಎಲ್ಲ ಹೋಗೋದ್ರಿಂದ ಏನ್ ಉತ್ಪತ್ತಿ ಬಂದ್ರೆ ಅದೇ ಭಾಗನ ಉಳ್ಸ್ಕೊಂತೀವಿ. ನಮಗೊಂದು 30-35 ಲಕ್ಷ ಉತ್ಪತ್ತಿ ಆಗ್ತಾ ಇದೆ ಅಂತ ಅಂದ್ರೆ ಒಂದು 15-16 ಲಕ್ಷ ಬಂದು ಉಳ್ಸ್ಕೊಂತೀವಿ ಖರ್ಚೆಲ್ಲ ಕಳೆದು. ಆ ತರ ಆಗಿ ಮಾಡ್ಕೊಂಡು ವ್ಯವಸಾಯದಲ್ಲಿ ಶ್ರಮ ಪಟ್ಟು ರಿಸ್ಕ್ ತಗೊಂಡು ಸ್ವಲ್ಪ ಫ್ರೀಯಾಗಿ ತಿರುಗಾಟಗಳನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಮನೆ ಮನೆನೇ ಇದ್ರೆ ವ್ಯವಸಾಯದಲ್ಲಿರೋ ಇನ್ಕಮ್ ಇನ್ನೊಂದರಲ್ಲಿಲ್ಲ. ನಮಗೆ ಇದು ಏನಂದ್ರೆ ಸ್ವರ್ಜಿತ. ಈ ಅಫಿಷಿಯಲ್ಗಳೆಲ್ಲ ಏನಂದ್ರೆ ಅವರು ಎಲ್ಲಾರು ಹೋಗ್ಬೇಕಂದ್ರೆ ರಜಾಕ್ ಹೋಗ್ಬೇಕು. ನಮ್ದು ಹಂಗಲ್ಲ. ನಾವು ಮನ್ಸು ಮಾಡಿದಾಗಲೇ ನಮಗೆ ತಿರುಗಾಟ. ನಾವು ರಜಾ ಆಗ್ತಾಗಲೇ ರಜಾ. ನಾವು ಡ್ಯೂಟಿ ಮಾಡೋದಲ್ಲಿ ಡ್ಯೂಟಿ. ಆ ತರದಲ್ಲಿ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯ ಒಳ್ಳೆ ರೀತಿಯಿಂದ ಹವಾಮಾನಗಳು ಚೆನ್ನಾಗಿರ್ತದೆ. ಬಾಳೆ, ಅಡಿಕೆ ಕೊನೆಗಳು, ಸಂಪು ಇದೆಲ್ಲವೂ ಇರ್ತದೆ. ಹೌದೌದು. ಎಲ್ಲ ನಾವು ಏನೇನು ಕೆಮಿಕಲ್ ಹಾಕ್ತೇನೆ, ಬರೀ ಎರೆಹುಳ ಗೊಬ್ಬರ ಇಟ್ಟನ್ನು ಹಾಕನೆ ನಾವೇ ಮಾಡಿ ನಾವೇ ಹಾಕೋದ್ರಿಂದ ಅದಕ್ಕೂ ಎಲ್ಲ ಮಿಷನ್ಗಳು ತಂದಿದೀವಿ. ಅದೆಲ್ಲ ಏನೇನು ಪುಕ್ಸಟೆ ಮಾಡಕ್ ಆಗಲ್ಲ. ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಮಿಷನ್ಗಳು, ಜನಗಳು ಎಲ್ಲವೂ ಬೇಕು. ರಿಸ್ಕ್ ಬೇಕು. ಸ್ವಾಗೆಗಳು ತೋಟಕ್ಕೆ ಹಾಕ್ಬಾರ್ದು ಅಂತಾರೆ. ಆ ಸ್ವಾಗೆನ ಎಲ್ಲ ಪುಡಿ ಮಾಡಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎರೆಹುಳು ಗೊಬ್ಬರ ಮಾಡ್ತಾ ಇದೀವಿ. ಈ ಎರೆಹುಳು ಗೊಬ್ಬರ ನಾನು ನಮಗೆ ಮಿಕ್ಕಿದ ಗೊಬ್ಬರ ಎಲ್ಲ ಮಾಡ್ತಾ ಇದ್ದೀನಿ. 25 ರೂಪಾಯಿ kg.
ಹಂಗೆ ಮಾಡ್ತಾ ಇದೀವಿ. ಒಂದು ಗಿಡಕ್ಕೆ ಅರ್ಧ ಕೆಜಿ ಲೆವೆಲ್ ಹಾಕ್ತಾ ಇದಾರೆ ತಗೊಂಡೋಗೋರೆಲ್ಲ. ಅವರು ಬಾರಿ ಅದ್ರ ಬಗ್ಗೆ ಖುಷಿ ಪಟ್ಟು ನನಗೆ ಇನ್ನೂ ಬೇಕು ಗೊಬ್ಬರ ಅಂತ ಕೇಳ್ತಾ ಇದ್ದಾರೆ. ಆ ಲೆವೆಲ್ ಅಲ್ಲಿ ಗೊಬ್ಬರವನ್ನು ಮಾಡಿದೀವಿ ನಾವು. ಅದನ್ನ ಮಾಡೋದ್ರಲ್ಲೂ ಬಾರಿ ಕ್ರಮ ಇದೆ. ಅದ್ರಲ್ಲೂ ನಾನು ಇದು ಪೂರ್ತಿ ಹೇಳಲಿಲ್ಲ. ಎರೆಹುಳದ ಗೊಬ್ಬರ ತೊಟ್ಟಿಯಿಂದ ಪಕ್ಕ ಒಂದು ಪೈಪ್ ಇಟ್ಟು ಗುಂಡಿ ಮಾಡಿದ್ದೀನಿ. ಗುಂಡಿ ಒಳಗೆ ಒಂದು ಬಕೆಟ್ ಇಟ್ಟಿದ್ದೀನಿ. ಅದರಲ್ಲಿ ಗಲೀಜಂಶ ಏನ್ ಬರುತ್ತೆ, ಈ ಗೋಮೂತ್ರ ಬಂದಂಗೆ ಆ ಎರೆಹುಳ ತೊಟ್ಟಿ ಒಳಗೂ ಎರಡೆ ಬರ್ತದೆ. ಅದನ್ನ ಒಂದು ಬ್ಯಾರಲ್ ನೀರಿಗೆ 2 ಲೀಟರ್ ನೀರು ಇದನ್ನ ಹಾಕಿ ಹೂಬಿಡಕ್ಕೆ ಹಾಕಿದ್ರೆ ಅದು ಇನ್ನೂ ಪವರ್ಫುಲ್ ಆಗಿರ್ತದೆ. ಅದನ್ನ ಮಾಡ್ಕೊಂಡಿದೀವಿ ನಾವು. ಮಾಡಿದಷ್ಟು ರೈತಂದು ಕೆಲಸ ಮಾಡಿದಷ್ಟು ಸುಖ ಇದ್ದಷ್ಟು ಫ್ರೀ. ಇಷ್ಟು ರೈತನ ಹತ್ರ ಇದೆ. ಆದ್ರೆ ಎಲ್ಲರಂಗೆ ಇವತ್ತು ರಜೆ ಸಿಗಲ್ಲ, ನಾಳೆನೆ ಸೈಕಣ ಇಲ್ಲ ನಾಳೆ ಸೈಕಣ ನಂಗೆ ಇಲ್ಲ. ಈಗ ಬಟ್ಟೆ ಹಾಕಿದ್ರೆ ಇವತ್ತೇ ರಜಾ ನಮ್ದು. ಈಗ ನಿಮ್ ಬಗ್ಗೆ ತಿಳ್ಕೊಂಡು ಯಾರಾದ್ರೂ ನಾನು ಕೃಷಿ ಮಾಡ್ಬೇಕು, ನಿಮ್ಮ ಹತ್ರ ಮಾಹಿತಿ ಬೇಕಂದ್ರೆ ಯಾವ 24 ಗಂಟೆ ನಾವೇನ್ ಸರ್, ನಮಗೆ ಒಂದು ದುಡ್ಡು ಕೊಟ್ಕೊಂಡಿದ್ದಲ್ಲ ಇದು. ಇದು ಸ್ವಯಂಚಿತವಾಗಿ ನಾವು ತಿಳ್ಕೊಂಡಿದ್ದು, ಸ್ವಯಂಚಿತವಾಗಿ ಒಂದಂತ ವಿಷಯ. ಬಾಯಿ ಹೇಳೋದಕ್ಕೆ ದೇವರು ಬಾಯಿ ಕೊಟ್ಟಿದ್ದಾನೆ. ತಿಳ್ಕೊಂಡವರಿಗೆ ಒಂದು ಮಾರ್ಗದರ್ಶನ, ಎಲ್ಲರಿಗೂ ಒಂದು ಅವಕಾಶ. ಎಲ್ಲರೂ ಹಿಂಗೆ ಆದ್ರೆ ನಮ್ಮ ದೇಶ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಆದ್ರಿಂದ ಎಲ್ಲರೂ ತಿರುಗಾಟ ಕಮ್ಮಿ ಮಾಡ್ಬೇಕು. ಮನುಷ್ಯ ಯಾವತ್ತೇ ಆಗಿರ್ಲಿ ಪುಕ್ಷಟೆ ತಿರುಗಾಟಗಳನ್ನು ಕಮ್ಮಿ ಮಾಡ್ದ ರೈತ ಅಂದ್ರೆ ಅವನು ಉದ್ಧಾರ ಆಗೇ ಆಗ್ತಾನೆ. ಪುಕ್ಷಟೆ ತಿರುಗಾಟ ಜಾಸ್ತಿ ಮಾಡಿದಷ್ಟು ಏನೇ ಹೇರ್ಗೊಟ್ಟಿರ್ತಾನೆ 500 ರೂಪಾಯಿ ಖರ್ಚು ಆಗೇ ಆಗ್ತದೆ. ಕೆಲಸ ಇದ್ದು ಕೆಲ್ಸಕ್ಕೆ ಹೋಗ್ಲಿ, ಹೊರಗಡೆ ಹೋಗ್ಲಿ. ಅದಲ್ದೇನೆ ಸುಮ್ನೆ ಹೋಗೋದು. ಸಾಯಂಕಾಲ 4 ಗಂಟೆ ಆದಷ್ಟು ಕಟ್ಟೆಲ್ಲ ಹೋಗಿ ಕೂತ್ಕೊಂಡು ಯಾರ್ದೋ ಮನೆ ಸುದ್ದಿ ಮಾತಾಡೋದು, ಯಾವ್ದೋ ಪುಕ್ಷಟೆ ಮಾತಾಡೋದು. ಅವಕ್ಕಿಂತ ಮನೇಲಿ 2 ಗಿಡಕ್ಕೆ ನೀರ್ ಹಾಕಿ, 2 ಗಿಡ ನಡಿ, 2 ಗಿಡಕ್ಕೆ ಗೊಬ್ಬರ ಹಾಕಿ, 2 ಗಿಡದಲ್ಲಿ ಸೊಯ್ಗೆ ಕಡೀರಿ, ಏನೋ ಒಂದು ಮಾಡಿ ಆ ಟೈಮಲ್ಲಿ. ಅದು ನಿಮ್ಗೆ ಆರೋಗ್ಯಕ್ಕೂ ಅನುಕೂಲ ಆಗ್ತದೆ, ನಿಮ್ ಮನೆ ಹತ್ರ ಇಂಪ್ರೂವ್ಮೆಂಟ್ ಆಗ್ತದೆ. ಇವತ್ತು ಇವ್ರು ಬಂದಿದ್ದಾರೆ ನಮ್ಮ ಮನೆ ಹತ್ರ ಮಾವಿನ ಗಿಡಗಳು, ಪ್ಯಾರ್ಲ ಹಣ್ಣುಗಳು, ಬರೀ ನೆಲದಲ್ಲಿ ಬಿದ್ದು ಹಕ್ಕಿ ಬೇಕು ಕೋಳಿ ಯಾಕೆ ಸಾಕ್ತಿದ್ದು ಅಂದ್ರೆ ಅದೆಲ್ಲ ತಿನ್ನೋದಕ್ಕೋಸ್ಕರ. ನನ್ನ ಹತ್ರನೂ ಬಾಳೆ ಇದೆ. ಬಾಳೆ ಆದಾಗ ಫೋನ್ ಮಾಡ್ತೀವಿ, ಲಾರಿ ಬಂದು ತುಂಬ್ಕೊಂಡು ಹೋಗ್ತಾರೆ. ಸ್ವಲ್ಪ ಇದ್ದಾಗ ಅಲ್ಲಿ ಹೇಳಿದ್ರು, ಒಂದು ಬಾಳೆಗೊನೆ ಇಷ್ಟು ದೊಡ್ಡ ಬಾಳೆಗೊನೆ ಹಾಕಿದ್ರಲ್ಲ ಯಾಕೆ ಅಂತ. ಹಣ್ಣಾದ್ರೆ ದನ ತಿನ್ನಾಕೆ ಅಂತ ಹೇಳಿದೆ ನಾನು ಅವ್ರಿಗೆ. ಆತರ ನಾನು ಮತ್ಯಾರ್ ಶಾಲೆ, ತಳಾಲೆ ಶಾಲೆ, ಇವೆಲ್ಲಾ ಶಾಲೆಲ್ಲ ನನ್ನ ಭಾರಿ ವಿಶೇಷವಾಗಿ ನನ್ನ ಬಗ್ಗೆ ಹೆಸರು ಹೇಳಿದೆ. ಮೇಷಗಳಾಗ್ಲಿ ಮಕ್ಕಳಾಗ್ಲಿ ಸಂತೋಷ ಪಡ್ತಾರೆ. ಯಾಕಂದ್ರೆ ನಾನು ವಾರ ಚಟುವಟಿಕೆ ಕಾಯಿಗಳನ್ನ ಮಾರ್ತಿರ್ಲಿಲ್ಲ. ಎಲ್ಲ ಶಾಲೆಗೆ ಬಸಳೆ ಸೊಪ್ಪನ್ನ, ತೊಂಡೆಕಾಯಿಗಳನ್ನ ಇಂಥವನ್ನೆಲ್ಲ ಕೊಡ್ತಾ ಇದ್ದೆ ನಾನು. ಗೆಣಸುಗಳು, ಪಪ್ಪಳೆ ಹಣ್ಣುಗಳು ಪ್ರತಿಯೊಬ್ಬರ ಮನೆಗೂ ತಗೊಂಡೋಗಿ ನಾನೇ ಕೈಯಾರ ತಗೊಂಡೋಗಿ ಕೊಟ್ಟಿದ್ದು ಉಂಟು. ದುಡ್ಡಿಗೋಸ್ಕರ ಅಲ್ಲ, ಫ್ರೀ ಆಗಿ. ಯಾಕಂದ್ರೆ ನಾನು ಬೆಳೆದಿನಿ ಅಂತ ಹೇಳಿ ಹೆಮ್ಮೆಗೋಸ್ಕರ ಏನಲ್ಲ, ನನ್ನ ಸಂತೋಷಕ್ಕೋಸ್ಕರ, ನನ್ನ ಆತ್ಮಕ್ಕೆ ಅವ್ರಿಗೆ ಕೊಟ್ಟು ಅವ್ರು ತಿಂದ್ರೆ ಅದೇ ಒಂದು ದೊಡ್ಡ ಸಂತೋಷ. ಅವ್ರು ಸಂತೋಷ ಪಡ್ಸೋಕ್ಕೋಸ್ಕರ. ಮೊನ್ನೆನೂ ಅಷ್ಟೇ ಒಬ್ರು ಭಟ್ರ ಮನೆಗೆ ಬಾಳೆಹಣ್ಣು, ಪಪ್ಪಾಯ ಹಣ್ಣು ಎಲ್ಲ ತಗೊಂಡು ಕೊಟ್ಟೆ. ಹುಷಾರಿರ್ಲಿಲ್ಲ ಆದ್ಮೇಲೆ ಒಬ್ರಿಗೆ ಕೊಟ್ಟೆ. ಅವಾಗ ಭಾರಿ ಸಂತೋಷ ಪಟ್ಟು ಭಾರಿ ನನ್ನ ಬಗ್ಗೆ ಖುಷಿ ಪಟ್ರು. ಈ ತರ ಕೊಟ್ಟಿದ್ರಿಂದ ನನಗೆ ದುಡ್ಡಿನ ಪ್ರಾಮುಖ್ಯತೆ ಅಲ್ಲ ಅದು. ಅದೇ ಒಂದು ನನ್ನ ಜೀವನದಲ್ಲಿ ಏನಂದ್ರೆ, ನನಗೆ ನೋಡಿ ಇವೆಲ್ಲ ಅವಾರ್ಡ್ಗಳು ಕೋಟಿ ಕೊಟ್ಟರು ಸಿಗಲ್ಲ. ಇವೆಲ್ಲ ನಮ್ಮ ಶ್ರಮಕ್ಕೆ ದೇವ್ರು ಕೊಟ್ಟಿರುವಂತ ವರ. ಇವೆಲ್ಲ ನಿಮ್ಗೆ ದುಡ್ಡು ಯಾವ್ದು ಉಳಿಯಲ್ಲ. ಇಂಥ ಹೆಸರುಗಳು ಯಾವ ಪೇಪರ್ ನೋಡಿದ್ರು ನನ್ನ ಹೆಸರು, ಎಲ್ಲೆಲ್ಲಿ ನೋಡಿದ್ರು ನಮ್ಮ ಅಪ್ಪ ಅಮ್ಮನ ಹೆಸರುಗಳೇ. ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಆಗ್ಬೋದು. ಅವ್ರಿಲ್ಲ, ಈಗ ತೀರ್ಕೊಂಡಾರೆ. ಆದ್ರೂ ಅವರಿಗೆ ಸಂತೋಷ ಪಡೋಂತ ಕೆಲಸನ ನಾನು ಮಾಡಿದ್ದೀನಿ. ಮಗ ಇಲ್ಲಿ ವ್ಯವಸಾಯದ ಬಗ್ಗೆ ಭಾರಿ ಇಂಟ್ರೆಸ್ಟ್ ಅವನಿಗೆ. ಆದ್ರೂ ಅವನಿಗೆ ಒಂದು ಸೈಡ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ಕೊಂಡು, ಮಲ್ನಾಡ್ ಕೆಫೆ ಮಾಡ್ಬೇಕು ಅಂತ ಹೇಳ್ಕೊಂಡು ಯಾವ್ದೋ ಬೇರೆ ಫ್ಯಾಕ್ಟ್ರಿ ಸೇರ್ಕೊಂಡ. ಕೊನೆಗೆ ಟೀ ಕೌಂಟರ್ ಮಾಡ್ಬೇಕು ಅಂತ ಹೇಳಿ ಸೇರ್ಕೊಂಡ. ಲೆಕ್ಕದಲ್ಲಿ ಅವನ ಶ್ರಮಕ್ಕೆ ಅವನ ಪ್ರತಿಫಲನ ಚೆನ್ನಾಗಿ ದೇವರು ಕೊಟ್ಟ. ಬೆಂಗಳೂರಿನ ಒಂದು 6 ಕೌಂಟರ್ ಮಾಡ್ದ. ಅದ್ರ ಮೇಲೆ ಕೊರೋನಾ ಬಂತು, ಅದ್ಮೇಲೆ ಸ್ವಲ್ಪ ಡೌನ್ ಆಯ್ತು. ಅದ್ರ ಮೇಲೆ ಮತ್ತೆ ಸ್ವಂತ ಮಾಡ್ದ. ಈಗ ಮತ್ತೆ ಶಿವಮೊಗ್ಗದಲ್ಲೂ 4 ಕೌಂಟರ್ ಮಾಡಿ ಈಗ ಸುಬ್ಬಯ್ಯ ಹಾಸ್ಪಿಟಲ್ ಅಲ್ಲಿ ನಾಡ್ದು ಓಪನ್ ಇದೆ. ಭಾರಿ ದೊಡ್ಡ ಕೌಂಟರ್ ಅದು. ಒಂದು ಕೌಂಟರ್ ಮಾಡ್ಬೇಕಂದ್ರೆ 20-25 ಲಕ್ಷನೇ ಬೇಕಾಗ್ತದೆ. ಅದು ಭಾರಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಸ್ಟ್ಯಾಂಡರ್ಡ್ ಲೆವೆಲ್ ಮಾಡ್ಬೇಕು. ಕಾಂಜಿ ಬೀಜಿ ಲೋಟ ಇಟ್ಕೊಂಡು ಸ್ಟವ್ ಇಟ್ಕೊಂಡು ಮಾಡೋಂಥದ್ದು ಅಲ್ಲ ಅವೆಲ್ಲ. ನೋಡಿ ಶಿವಮೊಗ್ಗ ಬೆಂಗಳೂರಿನಲ್ಲಿ 6-7 ಕಡೆ ಇದ್ರೆ ತಾನೇ ಎಲ್ಲಾ ಕೌಂಟರ್ಗಳು ಸ್ಟ್ಯಾಂಡರ್ಡ್ ಲೆವೆಲ್ ಆಗಿ ಹುಡುಗರಲ್ಲಿ ಹೇಗೆ ಇರ್ಬೇಕು, ವ್ಯವಸ್ಥಿತವಾಗಿ, ನೀಟ್ನೆಸ್ ಆಗಿ. ಎಲ್ಲೆಲ್ಲ ದೊಡ್ಡ ಅಫಿಷಿಯಲ್ಗಳೇ ಬಂದು ಕಾಫಿ ಟೀ ಕುಡಿಯಂತ ವಿಷಯ. ಒಂದು 60 ಜಾತಿ ಟೀಗಳನ್ನ ಕೊಡೋಂತನ್ನ ಮಾಡ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲೂ ಅಷ್ಟೇ. ಈಗ ಹಿಂದೆ ನಾವು ಶಿವಮೊಗ್ಗದಲ್ಲಿ ಜಾಗ ಕೇಳ್ತಿದ್ದು, ಸರ್ ಎಲ್ಲಾರು ಒಂದ್ ಜಾಗ ಇದ್ರೆ ಕೊಡಿ, ನಿಮ್ಗೆ ಒಂದ್ ಮಲ್ನಾಡ್ ಕೆಫೆ ಅಂತ ಒಂದು ಕೌಂಟರ್ ಮಾಡ್ತೀವಿ ಅಂತ. ಇಲ್ಲ ಅಂತಿದ್ರು. ಈಗ ಡಾಕ್ಟರ್ಗಳು, ಹೈಯರ್ ಆಫೀಸರ್ಗಳೆಲ್ಲ ಫೋನ್ ಮಾಡಿ
ಅವ್ರ ಅಡ್ರೆಸ್ ಹುಡುಕಿ ಫೋನ್ ಮಾಡಿ ಬನ್ನಿ, ನೀವು ಎಲ್ಲಿ ಕೇಳ್ತೀರ ಎಲ್ಲಿ ಕೊಡ್ತೀವಿ. ಸರ್ಜಿ ಹಾಸ್ಪಿಟ್ಲ್ ನೋಡಿ, ಸರ್ಜಿ ಹಾಸ್ಪಿಟಲ್ ಕೋಟಿ ಕೊಟ್ಟರು ಸಿಗ್ತಿಲ್ಲ ನನ್ಗಂತ ಜಾಗಗಳು. ಅಂತದ್ನ ಅವರೇ ದಾನ್ಲೆ ಸರ್ ಕರೆದು ನಿಮ್ ಮಲ್ಯಾಣ ಕೆಫೆ ಅಲ್ಲಿ ಇಲ್ಲಿ ನೋಡಿದೀನಿ, ಕುಡಿದಿದ್ದೀನಿ, ಭಾರಿ ಖುಷಿ ಆಯ್ತು ಅಂತ ಹೇಳಿ ಕೊಡಿ. ಈಗ ಹಾವೇರಿ ಮಾಡಿ ಅಂತ ಭಾರಿ ಒತ್ತಾಯ ಮಾಡ್ತಾ ಇದ್ರು. ಭಾರಿ ದೂರ ಆಯ್ತು ಅಂತ ಹೇಳಿಕ್ಕೆ ಈಗ ಸುಬ್ಬಯ್ಯದಲ್ಲಿ ಒಂದು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ನಲ್ಲಿ ಕುಡಿದ್ರು. ಒಂದು 8,000 ಜನ ಇದಾರಲ್ಲಿ. ಅದರಲ್ಲಿ ಈಗ ನಾಡ್ದು ಓಪನ್ ಆಗ್ತಾ ಇದೆ. ಶ್ರಮಪಟ್ಟು ಮಾಡಿದ್ರೆ ಹೆಸರು ಉಳಿಸ್ಕೊಂಡ್ರೆ ಎಲ್ಲೂ ಸಿಗ್ತದೆ, ಇಲ್ಲ ಅಂತಂದ್ರೆ ಯಾವ್ದೂ ಸಿಗಲ್ಲ. ಯಾವುದೇ ಕೆಲಸ ಯಾವ್ದೇ ಆಗ್ಲಿ. ನಮ್ಮಲ್ಲೂ ದನಗಳಿದಾವೆ, ನಮ್ಮಲ್ಲೂ ಎಲ್ಲರೂ ನಮ್ಮೂರಲ್ಲೂ ಭಾರಿ ಜನ ಇದಾರೆ. ಈ ಹೆಣ್ಸಿ ಕಷ್ಟ ಆಗ್ತದೆ ಅಂತ ಹೇಳಿ ದನಗಳನ್ನೇ ಇಟ್ಕೊಂಡಿಲ್ಲ ಮನೇಲಿ. ಹಾಲು ಬೇಕು ಅಂದ್ರೆ ಅರ್ಧ ಲೀಟರ್ ತಂದ್ರೆ ಸಹಿ ಅಂತಾರೆ. ತೋಟಕ್ಕೆ ಹಾಕ್ಬೇಕಾದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕ್ಕೊಡ್ತಾರೆ. ತಲೆಗೆ ಮಂಡೆ ರೋಗ ಬಂತು, ಆ ಸುಳಿ ಹೋಯ್ತು, ಈ ಸುಳಿ ಹೋಯ್ತು, ಸತ್ಯ ಹೋಯ್ತು ಮರ ಅಂತ ಹೇಳ್ತಾರೆ. ನಮ್ಮ ನೋಡಿ ಇವತ್ತು ನಾವು 3,000-4,000 ಬಿಟ್ಟು ಗೊಬ್ಬರ ಮಾಡ್ತೀವಿ ಮನೆಯಲ್ಲಿ. ಅದು ಈಗ ನಾವು ಒಂದು 18-20 ಟ್ಯಾಕ್ಟ್ರಿ ದರ್ಗ ಹೊಡೆದಿದ್ದೀವಿ. ಆ ದರ್ಗನ್ನ ಅಂತಂದು ಹಾಕೊಂಡು ತೊಟ್ಟು ಗೊಬ್ಬರ ಮಾಡ್ಕೊಂಡು ಅದ್ರಲ್ಲಿ ಇನ್ನೊಂದು ಹೊಸ ಯೋಜನೆ ನಾನು ಮಾಡ್ಕೊಂಡಿದ್ದೀನಿ. ಕೊಟ್ಟಿಗೆ ತೊಳೆದು ನೀರು ಪೂರ್ತಿ ಬಾವಿ ಹೋಗ್ತದೆ. ಇನ್ನೊಂದು ಬಾರಿ ದೊಡ್ಡ ಬಾವಿಗೆ ಒಂದು 6-7 ಬೋರ್ ನೀರು ಬಂದು ಬಾವಿ ಬೀಳ್ತದೆ. ಆ ಬಾವಿಯಿಂದ ದೊಡ್ಡ ಮೋಟರ್ ಇಟ್ಕೊಂಡು ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದೀನಿ ನಾನು. ಆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಮೀನ್ ಬಿಟ್ಟಿದ್ದೀನಿ. ಈ ಕೊಟ್ಟಿಗೆ ತೊಳೆದ ನೀರು ಪೂರ್ತಿ ಬಾವಿ ಹೋಗ್ತದೆ. ಆ ಬಾವಿಲಿ ಮೀನುಗಳೆಲ್ಲ ಗಲೀಜ್ ಮಾಡಿ ಅದನ್ನ ಗೋಡ ಎಬ್ಬಿಸಿದಾಗ ಅದು ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಆಗುತ್ತೆ. ಆ ಸ್ಪ್ರಿಂಕ್ಲರ್ ಆ ಗೊಬ್ಬರದಲ್ಲಿ ಆ ನೀರಲ್ಲೇ ಗೊಬ್ಬರ ಆಗಿರ್ತದೆ. ಆ ಗೊಬ್ಬರ ಏನಾಗುತ್ತೆ ಅಂದ್ರೆ ಎಲೆ ಮೇಲೆ ಬೀಳುತ್ತೆ, ಕೆಳಗಡೆಗೂ ಬೀಳುತ್ತೆ, ಬುಡಕ್ಕೂ ಬೀಳ್ತದೆ. ಅದರಿಂದ ಬೇರುಗಳು ಎಲ್ಲದಕ್ಕೂ ಹೊಳ ಬೆಳೀತದೆ. ಹೌದು, ನೀವು ಯೋಚನೆ ಮಾಡ್ಬೋದು ಇವರಿಗೇನೋ ತಲೆ ಸರಿ ಇಲ್ಲಪ್ಪ, ಈ ತರ ಹೊಳೆ ಬೆಳೀತದೆ, ಸಗಣಿ ನೀರು ಹೋದೆ ಅಂತ. ಮಿಷನ್ ಹೊಡೆದ್ರೆ ಹೊಳ ಮತ್ತು ಗೊಬ್ಬರ ಆಗ್ತದೆ. ಈ ನಮ್ ತೋಟದಲ್ಲಿ ಓಡಾಡಿದ್ರೆ ಫಂಡ್ ಮೇಲೆ ಓಡಾಡ್ದಂಗ ಆಗ್ತದೆ. ಈಗ ಇಬ್ರು ಓಡಾಡಿದ್ರೆ ಈಗ ಬಂದರು 1-1.5 ಇಂಚು ಬರೀ ಹೊಳ ಹುಡಿ ಬಿದ್ದಿದೆ. ಆ ಮಿಷನ್ ಹೊಡೆದಿತ್ತು. ಗಂಟೆ ಆಯ್ತು, ಬಾರಿ ಗಂಟೆ ಆಯ್ತು ಮಿಷನ್ ಹೊಡೆಯಕ್ಕೆ. ಆದ್ರೂ ತಾನೆ ಅದಕ್ಕೆ ಸಾರನೂ ಆಯ್ತು, ಈ ಕಡೆ ಗೊಬ್ಬರನೂ ಆಯ್ತು, ತೊನ್ನೂ ಸಿಕ್ತು, ನೆರಳಿಗೂ ಒಳ್ಳೆ ಫಂಜ್ ಹಸ್ತಂಗವಾಗಿದೆ. ಆ ತರದಲ್ಲಿ ಮಾಡೋದ್ರಿಂದ ಲಾಸ್ ಇಲ್ಲ. ಈ ಲಾಸ್ ಒಂದನಿಗೆ ಲಾಸೆ, ಎಲ್ಲದೂ ಲಾಸೆ. ಈಗ ನಾನು ನನಗೆ ಇವತ್ತೇ ಕೆಲಸ ಮಾಡಿ ಸಂಜೆನೆ ದುಡ್ಡು ಸಿಗ್ಬೇಕು ಅಂದ್ರೆ ಕೆಲ್ಸಕ್ಕೆ ಬೇರೆ ಮನೆ ಕೆಲ್ಸಕ್ಕೆ ಮಾತ್ರ ಹೋಗ್ಬೇಕು ನಾನು. ಮತ್ತೆ ಈ ರೈತಾಪಿ ಒಳಗೆ ವರ್ಷಕ್ಕೆ ಸಿಗೋದು ದುಡ್ಡು ಇದು ಸಿಕ್ಕು ಒಂದೇ ಸತಿ ಸಿಗ್ತದೆ, ನೆಮ್ಮದಿಯಿಂದ ಸಿಗ್ತದೆ. ಇದು ಹಂಗಲ್ಲ. ಇವಾಗ ಸಾಯಂಕಾಲಕ್ಕೆ ಅಂದ್ರೆ ಇವಾಗ ಸಾಯಂಕಾಲ ಸಂಬಳ ತಗೊಂಡು 500 ರೂಪಾಯಿ ತಗೊಂಡಾಗ ಬೆಳಿಗ್ಗೆ ಅವ್ನ ಜಾಬಲ್ಲಿ 50 ಪೈಸೆ ಇರಲ್ಲ. ಆತರ ಈ ದುಡ್ಡು ಕಂಡಾಗ ದುರ್ಬುದ್ಧಿಗಳು ಜಾಸ್ತಿ ಮನುಷ್ಯನಿಗೆ. ಭಾರಿ ದುಡ್ಡು ಬಂದಂಗೂ ಶ್ರಮಪಟ್ಟು ವರ್ಷದೊಂದ್ಸತಿ ದುಡ್ಡು ಕಂಡಾಗ್ಲೇ ಅವನಿಗೆ ಆ ದುಡ್ಡಿನ ಬಗ್ಗೆ ಅಭಿಮಾನ ಜಾಸ್ತಿ ಇರ್ತದೆ. ಅಯ್ಯೋ ಇದನ್ನ ಉಳಿಸ್ಕೋಬೇಕು ಅಂತ. ಇದೇನ ಬೇಡ, ಇವತ್ತು ಖಾಲಿ ಆದ್ರೆ ನಾಳೆ ಬೆಳಿಗ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ, ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಾಯಂಕಾಲ ಮತ್ತೆ 500 ರೂಪಾಯಿ ಕೊಡ್ತಾರೆ ಅಷ್ಟೇ. ಹೀಗೆ ಆಗ್ತದೆ. ಅದ್ರ ಬಗ್ಗೆ ಎಲ್ಲ ನಾವು ಭಾರಿ ತಿಳಿಯಂತರಿಗೂ ಭಾರಿ ಜನಕ್ಕೂ ಹೇಳ್ತೀವಿ. ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಕೊಂಡು ಅದನ್ನ ಭಾರಿ ದೊಡ್ಡ ಲೆವೆಲ್ ಮಾಡೋದಲ್ಲ. ನಾವು ಆರ್ಥಿಕ ಮಟ್ಟದಲ್ಲಿ ಇರೋದ್ರಿಂದ ಎಲ್ಲರಿಗೂ ಆ ವಿಷಯನು ಒಂದರಿಗೂ ಗಣೇಶ್ ಮಾಡ್ತಾ ಇದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.